ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪವಾಡವನ್ನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಸಮಸ್ತ ಸಿದ್ಧಾರೂಢ ಸದ್ಗುರುವಿನ ಸದ್ಭಕ್ತರಿಗೆ ತಲುಪಿಸಲಿಕ್ಕೆ ಮಾಡ್ತಾ ಇದ್ದೀನಿ ಈ ಸಂಚಿಕೆಯನ್ನು. ತಾವೆಲ್ಲರೂ ಕೂಡ ಈ ಸಂಚಿಕೆಯನ್ನು ನೋಡಿ ಪೂಜ್ಯ ಗುರುಗಳ ಒಂದು ಆಶೀರ್ವಾದ, ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ರಿ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇದು ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಒಂದು ಸತ್ಯವಾದಂಥ ಘಟನೆ. ಯಾಕಂದರೆ ಈಗ ನಾವು ಹಿರೇಬಾಗೇವಾಡಿಯನ್ನು ನೋಡ್ಬೋದು, ಇಟಗಿಯನ್ನು ನೋಡ್ಬೋದು, ಜೊತೆಗೆ ಮುರುಗೋಡನ್ನು ನೋಡ್ಬೋದು. ಹೀಗೆ ಆಮೇಲೆ ಹುಬ್ಬಳ್ಳಿಯನ್ನು ದೇವರ ಹುಬ್ಬಳ್ಳಿ ಅಂತೇಳಿ ಕರೀತಾರೆ. ಅದಕ್ಕೆ ಸಿದ್ಧಾರೂಢರ ಮಠ ಹೇಳಿದಲ್ಲ, ಅದಕ್ಕೆ ದೇವರ ಹುಬ್ಬಳ್ಳಿ ಅಂತೇಳಿ ಕರೀತಾರೆ. ಅದನ್ನು ಕೂಡ ಇವತ್ತು ನೀವೆಲ್ಲರೂ ಕೂಡ ನೋಡ್ಬೋದು. ಹೀಗಿರುವಾಗ ಸಿದ್ಧಾರೂಢರ ಸಾಕಷ್ಟು ಪವಾಡಗಳು ಪ್ರಚಲಿತದಲ್ಲಿ ಇದ್ದರೂ ಕೂಡ ಅವರ ಒಂದು ಪವಾಡಗಳು ನಿಜಕ್ಕೂ ಕೂಡ ಅಪರೂಪದ ಪವಾಡಗಳು, ಸತ್ಯವಾದಂಥ ಪವಾಡಗಳು, ಮಾನವ ಧರ್ಮಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೇಷ್ಠ ಪವಾಡಗಳು ಅನ್ನುವಂಥ ಮಾತುಗಳು ಸರ್ವ ವಿದಿತ ಅನ್ನುವಂಥ ಭಾವನೆ ಪ್ರತಿಯೊಬ್ಬರದು ಕೂಡ. ಯಾಕಂದರೆ ಇಲ್ಲಿ ನಡೆದಿರತಕ್ಕಂಥ ಪವಾಡಗಳು ಸ್ವತಃ ಸಿದ್ಧಾರೂಢರ ಒಂದು ದರ್ಶನವನ್ನು ಪಡೆಯಲಿಕ್ಕೇ ಸಾಕ್ಷಾತ್ ಪರಮಾತ್ಮನೇ ಬಂದು ಸಿದ್ಧಾರೂಢರ ದರ್ಶನವನ್ನು ಪಡೆದು ಅವರು ಮಾಡ್ತಿರ್ತಕ್ಕಂಥ ಉಪದೇಶಗಳನ್ನು ಕೇಳಿ ಹೋಗಿರತಕ್ಕಂಥ ಸತ್ಯ ಘಟನೆಗಳ ಪವಾಡಗಳು ಕೂಡ ಆಗಿರೋದು ಕೂಡ ಉಂಟು. ಹೀಗಿರುವಾಗ ಆ ಒಂದು ಘಟನೆಯನ್ನು ಕೂಡ ನಾನು ಮುಂದಿನ ನನ್ನ ಸಂಚಿಕೆಯಲ್ಲಿ ತರಲಿಕ್ಕೆ ಬಯಸಿದ್ದೇನೆ. ಆದರೂ ಕೂಡ ಇವತ್ತು ನಾನು ಮಾಡ್ತಾ ಇರತಕ್ಕಂಥ ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಶರಣೆ ಬಸಲಿಂಗಮ್ಮ ಅಂಥೇಳಿದರು. ಬಸಲಿಂಗಮ್ಮ ಸಾನಿಕೊಪ್ಪ ಅವರ ತವರು ಮನೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಅನ್ನುವಂಥ ಒಂದು ಊರು. ಆ ಊರಿನಲ್ಲಿ ಅಂಗಡಿಯವರ ಮನೆತನದಲ್ಲಿ ಜನಿಸಿರ್ತಕ್ಕಂಥ ಬಸಲಿಂಗಮ್ಮನವನ್ನು ಅವಳು 12 ವರ್ಷಕ್ಕೇ ಅವಳನ್ನು ಈಗಿನ ಖಾನಾಪುರ ತಾಲೂಕಿನ ಇಟಗಿ ಅನ್ನುವಂಥ ಒಂದು ಊರಿಗೆ ಮದುವೆ ಮಾಡಿಕೊಡ್ತಾರೆ. ಅದು ಸಾನಿಕೊಪ್ಪ ಅವರ ಮನೆತನ ದೊಡ್ಡ ಶ್ರೀಮಂತಿಕೆಯಲ್ಲಿ ಇರತಕ್ಕಂಥ ಒಂದು ಮನೆತನ. ಈಗಲೂ ಕೂಡ ಆ ಮನೆತನಕ್ಕೆ ತನ್ನದೇ ಆದಂಥ ಘನತೆ, ಗಾಂಭೀರ್ಯ ಹಾಗೂ ಶ್ರೀಮಂತಿಕೆ, ಆ ಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿದೆ ಅನ್ನುವಂಥ ಭಾವನೆ ಎಲ್ಲರದು ಕೂಡ, ಅದು ಸತ್ಯವೂ ಕೂಡ. ಹೀಗಿರುವಾಗ ಅದು ಕೂಡ ಶರಣ ಸಂಪ್ರದಾಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಾ ಬರ್ತಿರ್ತಕ್ಕಂಥ ಸಾನಿಕೊಪ್ಪವರ ಮನೆತನ ನಿಜಕ್ಕೂ ಕೂಡ ಶರಣರ ಒಂದು ಸಂಪ್ರದಾಯದಲ್ಲಿ ಬೆಳೆದು ಬಂದಿರತಕ್ಕಂಥ ಮತ್ತು ಆಮೇಲೆ ಶರಣ ಸಂಪ್ರದಾಯವನ್ನು ಪ್ರೋತ್ಸಾಹಿಸುತ್ತಾ ಬಂದಿರತಕ್ಕಂಥ ಒಂದು ಮನೆತನ. ಹೀಗಿರುವಾಗ ಬಸಲಿಂಗಮ್ಮ ಅವರನ್ನು ಸಾನಿಕೊಪ್ಪಕ್ಕೆ 12 ವರ್ಷದವರಿದ್ದಾಗಲೇ ಮದುವೆ ಮಾಡಿಕೊಡ್ತಾರೆ. 12 ವರ್ಷದವರಿದ್ದಾಗ ಮದುವೆ ಮಾಡಿಕೊಟ್ಟ ಮೇಲೆ ಆಗ ಬಾಲ್ಯ ವಿವಾಹಗಳು ಕೂಡ ಚಾಲ್ತಿಯಲ್ಲಿ ಇದ್ದವು. ಹೀಗಿರುವಾಗ 12 ವರ್ಷಕ್ಕೆ ಮದುವೆ ಆಯಿತು. 14ನೇ ವಯಸ್ಸಿಗೆ ಅಂದ್ರೆ ಬಸಲಿಂಗಮ್ಮನವರಿಗೆ 14 ವರ್ಷ ಆಗೋದರೊಳಗಾಗಿಯೇ ಅವರ ಗಂಡ ಅಂದರೆ ಅವರ ಪತಿ ತೀರ್ಕೊಂಡ ಮೇಲೆ ಆವಾಗ ಬಸಲಿಂಗಮ್ಮನವರು ಯಾವುದೇ ಒಂದು ವಿಚಲಿತರಾಗದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನುವಂಥ ಒಂದು ತಾತ್ಪರ್ಯದೊಂದಿಗೆ ತನ್ನ ಇರುವಿಕೆಯನ್ನು ಗುರುವಿನ ಸೇವೆಯಲ್ಲಿ ಕಳೆದರಾಯಿತು ಅನ್ನುವಂಥ ಒಂದು ಭಾವನೆಯಲ್ಲಿ ಇದ್ದಾಗ ಆ ಒಬ್ಬ ಶರಣೆ ಬಸಲಿಂಗಮ್ಮನನ್ನು ಈರ್ಸಂಗಮ್ಮ ಅಂಗಡಿ ಅವರು ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗ್ತಾರೆ. ಈಗಿನಂತೆ ಆವಾಗ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಅಂದರೆ ಇದು ಸುಮಾರು 1925ರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಆವಾಗ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಆವಾಗ ಎತ್ತಿನ ಗಾಡಿ ಅಂದರೆ ಚಕ್ಕಡಿ ಬಂಡಿಯನ್ನು ಕಟ್ಟಿಕೊಂಡು ಹೋಗಿ ದರ್ಶನವನ್ನು ಪಡಿತಿರ್ತಕ್ಕಂಥ ಸಂಪ್ರದಾಯ ಆವಾಗ ಇತ್ತು. ಈಗಂತೂ ಸಾಕಷ್ಟು ವಾಹನಗಳ ಸೌಲಭ್ಯ ಆಗಿದೆ. ಆವಾಗ ಇರಲಿಲ್ಲ. ಆವಾಗ ತಿಂಗಳಿಗೆ ಒಮ್ಮೆ, ಪ್ರತಿ ಅಮಾವಾಸ್ಯೆಗೊಮ್ಮೆ ಹೋಗಿ ತಂದೆಯ ಅಂದರೆ ಸಿದ್ಧಾರೂಢರ ಸ್ವಾಮಿಗಳ ಆಶೀರ್ವಾದ ಪಡಿತಿದ್ರು. ಆನಂತರ ತಿಂಗಳಲ್ಲಿ 7-8 ದಿವಸ ಅಲ್ಲಿಯೇ ಅವರು ಕೂಡ ವಾಸ ಮಾಡ್ತಿದ್ರು, ಸಿದ್ಧಾರೂಢರ ಸೇವೆಯನ್ನು ಗೈತಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಇವರ ಜೊತೆಗೆ
ಬಸಲಿಂಗಮ್ಮ ಸಾನಿಕೊಪ್ಪ ಅವರ ಜೊತೆಗೆ ಈರ್ಸಂಗಮ್ಮ ಅಂಗಡಿ ಅವ್ರ ತಾಯಿ, ಆ ನಂತರ ಸಾತ್ವೀರಮ್ಮ ಇಂಡಿ ಶೆಟ್ಟರು, ಆಮೇಲೆ ಪಾರ್ವತಿಯವ್ವ ಕೊಣ್ಣೂರು ಶೆಟ್ಟರು ಅಂತೇಳಿ ಅವರು ಕೂಡ ಇವರ ಜೊತೆಗೇ ಹೋಗ್ತಿದ್ರು. ಅಲ್ಲಿ ಅವರು ಸೇವೆಯನ್ನು ಮಾಡ್ತಿದ್ರು, ಇವರ ಜೊತೆಗಾರರಾಗಿಯೇ ಅಲ್ಲಿ ಅವರು ಇರ್ತಿದ್ರು. ಹೀಗಿರುವಾಗ ಸದಾ ತನ್ನ ಇರುವಿಕೆಯನ್ನು ಸದ್ಗುರು ಸಿದ್ಧಾರೂಢರ ಒಂದು ಇರುವಿಕೆಯಲ್ಲಿಯೇ ಕಾಣ್ತಿದ್ರು. ಆವಾಗ 12 ವರ್ಷದವರಿದ್ದಾಗ ಇವರಿಗೆ ಸಿದ್ಧಾರೂಢರು ಈರ್ಸಂಗಮ್ಮ ಅಂಗಡಿಯವರು ಅಂದರೆ ಇವರ ತಾಯಿಯವರು, ಇಲ್ಲ ಗುರುಗಳೇ, ಇವರಿಗೆ ನೀವು ದೀಕ್ಷಾ ಕೊಡ್ರಿ ಅಂತ ಕೇಳ್ತಾರೆ. ಆವಾಗ ಸಿದ್ಧಾರೂಢರು ದೀಕ್ಷಾ ಕೊಡ್ತಾರೆ. ದೀಕ್ಷಾ ಕೊಟ್ಟ ಮೇಲೆ ಅವರು ದೀಕ್ಷಾ ಕೊಟ್ಟದ್ದೇ ಒಂದು, ಇವರು ದೀಕ್ಷಾ ಪಡೆದದ್ದೇ ಒಂದು ಆಗಿಬಿಡ್ತೈತಿ. ಆಮೇಲೆ ಮತ್ತೆ 2 ವರ್ಷಗಳ ತರುವಾಯ ಸಿದ್ಧಾರೂಢರ ಒಂದು ಹತ್ತಿರ ಮತ್ತೆ ಈರ್ಸಂಗಮ್ಮ ಕೇಳ್ಕೊತಾಳೆ. ಆವಾಗ ಕೇಳ್ಕೊಳ್ಳೋದಿಲ್ಲ. ಆವಾಗ ಈಗಿನ ಸಿದ್ಧಾರೂಢರ ಸಮಾಧಿ ಸ್ಥಳವಾದ ಆ ಒಂದು ಮಂದಿರದ ಹತ್ತಿರ ಹೋಗುವಾಗ ಒಂದು ನಂದಾದೀಪ ಏನು ಉರಿತಿಲ್ಲ. ಆ ನಂದಾದೀಪದ ಪಕ್ಕದಲ್ಲಿ ಕಟ್ಟೆ ಮೇಲೆ ಕುಳಿತುಕೊಂಡು ಸಿದ್ಧಾರೂಢರು ಭಕ್ತರಿಗೆ ಒಂದು ಉಪದೇಶಗಳನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಈರ್ಸಂಗಮ್ಮ ಅದೇ ಒಂದು ಸ್ಥಳದಲ್ಲಿ ಕುಳಿತಿರ್ತಾಳೆ. ಆವಾಗ ಈರ್ಸಂಗಮ್ಮನ ಕರೀತಾರೆ. ಈರ್ಸಂಗಮ್ಮ, ನೀನು ಸ್ವಲ್ಪ ಮುಂದಕ್ಕೆ ಬಾರಮ್ಮ ಅಂತಾರೆ. ಬಂದಾಗ, ಇಲ್ಲಮ್ಮ, ನಾನು ಹೇಳೋದು ಒಂದು, ನೀನು ಮಾಡ್ತಾ ಇರೋದು ಒಂದು ಆಗಿದೆ, ಇರಲಿ ಈ ಸರ ಮತ್ತೊಮ್ಮೆ ನಿನಗೆ ನಾನು ಉಪದೇಶ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಬಸಲಿಂಗಮ್ಮನಿಗೆ ಹಾಗೂ ಅಲ್ಲಿದ್ದಂಥವರಿಗೆ ಆಶ್ಚರ್ಯವಾಗ್ತದೆ. ಯಾಕಂದರೆ ದೇವರು ಒಮ್ಮೆ ಅಂದರೆ ಗುರುಗಳು ಒಮ್ಮೆ ಉಪದೇಶ ಮಾಡ್ತಾರೆ, ಆದರೆ ಸಿದ್ಧಾರೂಢ ಮಹಾಸ್ವಾಮಿಗಳು ಈ ಬಸಲಿಂಗಮ್ಮನಿಗೆ 2 ಸಲ ಉಪದೇಶ ಮಾಡಿದ್ರಲ್ಲ, ಇವಳು ಎಂಥ ಪುಣ್ಯಾತ್ಮೆ ಅನ್ನುವಂಥ ಒಂದು ಕಲ್ಪನೆಯನ್ನು ಅವರು ಮಾಡಿಕೊಂಡಾಗ ಅವರಿಗೆ ಒಂದು ದಿಗ್ಭ್ರಮೆ ಆಗ್ತೈತಿ. ಆವಾಗ ಸಿದ್ಧಾರೂಢ ಸ್ವಾಮಿಗಳ ಕೃಪಾಶೀರ್ವಾದ ಸದಾ ಈ ಬಸಲಿಂಗಮ್ಮನ ಮೇಲೆ ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಆ ನಂತರ ಬಸಲಿಂಗಮ್ಮನವರು ಈಗ ಅಂದರೆ ಪಂಢರಪುರದ ವಿಠ್ಠಲನ ಭಕ್ತಳು ಆಗಿರ್ತಾರೆ. ಅಂದರೆ ಅವರು ಅವರ ಒಂದು ದೇವಸ್ಥಾನದಲ್ಲಿ ತಂದಿರತಕ್ಕಂಥ ಜಪಮಾಲೆಯು ಕೂಡ ಇವರ ಹತ್ತಿರ ಈಗಲೂ ಕೂಡ ಅವರ ಮನೆತನದವರಲ್ಲಿ ಇದೆ. ಅದನ್ನು ಅವರು ಪ್ರತಿ ದಿವಸ ಜಪ ಮಾಡ್ತಿದ್ರು. ನಂತರ ಈಗಿನ ಬಡೇಕೊಳಮಠದ ನಾಗಲಿಂಗ ಮಹಾಸ್ವಾಮಿಗಳ ಭಕ್ತರು ಕೂಡ ಆಗಿದ್ದರು. ಹೀಗಿರುವಾಗ ಅವರು 1947ರಲ್ಲಿ ಅವರು ದೇಹವನ್ನು ತ್ಯಾಗ ಮಾಡುವ ಸಂದರ್ಭದಲ್ಲಿ ಆವಾಗ 1997ರಲ್ಲಿ ಗುರುಮೂರ್ತಿ ಅನ್ನುವಂಥ ಒಬ್ಬ ಸರ್ಕಾರಿ ಅಧಿಕಾರಿಯ ಕನಸಿನಲ್ಲಿ ಸಿದ್ಧಾರೂಢರು ಬಂದು ಇಂಥ ಊರಿನಲ್ಲಿ ಇಂಥ ಒಬ್ಬ ಶಿವಶರಣಿ ಭಕ್ತಳಿದ್ದಾಳೆ, ಅವಳ ಹೆಸರನ್ನು ಹಾಗೂ ಅವಳು ಇನ್ನು 4 ದಿನದಲ್ಲಿ ತೀರ್ಕೊಳ್ತಾಳೆ, ಅವಳ ಸಮಾಧಿಯನ್ನು ಇಲ್ಲೇ ಮಾಡಬೇಕು ಅನ್ನುವಂಥ ಮಾತನ್ನು ನೀನು ಅವರ ಮನೆಗೆ ಹೋಗಿ ತಿಳಿಸಿ ಬಾ ಅಂತ ಹೇಳಿದಾಗ ಆ ಗುರುಮೂರ್ತಿ ಎನ್ನುವರು ಇಟಗಿಗೆ ಬರ್ತಾರೆ, ಸಾನಿಕೊಪ್ಪ ಅವರ ಮನೆತನಕ್ಕೆ ಬರ್ತಾರೆ. ಬಸಲಿಂಗಮ್ಮನವರ ಮನೆತನಕ್ಕೆ ಬಂದು ಇಲ್ಲಿ ಕೇಳಿದಾಗ ಆವಾಗ ಬಸಲಿಂಗಮ್ಮನವರು ನಿಜಕ್ಕೂ ಕೂಡ ಅವರ ದೇಹಾರೋಗ್ಯ ಕೆಟ್ಟಿರ್ತೈತಿ. ಆ ಸಂದರ್ಭದಲ್ಲಿ ಅವರು ಇಲ್ಲ, ನೀವು ಎಲ್ಲಿ ಅವ್ರನ್ನ ಸಮಾಧಿ ಮಾಡ್ಬೇಕಂತ ಮಾಡಿದ್ರೆ ಅಂದಾಗ ಅವರು ಆ ಊರಿನಲ್ಲಿನೇ ಸ್ಥಳ ತೋರಿಸ್ತಾರೆ. ಆದರೆ ಇಲ್ಲಿ ಬೇಡ, ಸ್ವತಃ ಸಿದ್ಧಾರೂಢ ಅಪ್ಪುಗಳು ನನ್ನ ಕನಸಿನಾಗ ಬಂದು ಹಿಂಗೆ ಹೇಳಿದ್ದಾರೆ. ಅದು ಧಾರವಾಡ ಜಿಲ್ಲೆಯ ಅಳ್ನಾವರದ ಹತ್ತಿರದ ಇರತಕ್ಕಂಥ ಮಂಡಿಹಾಳ್ ಅನ್ನುವಂಥ ಗ್ರಾಮದಲ್ಲಿ ಅವರ ಸಮಾಧಿಯ ಸ್ಥಳವನ್ನು ಹೇಳಿದ್ದಾರೆ. ಅಲ್ಲೇ ನೀವು ಅವರ ಸಮಾಧಿ ಸ್ಥಳವನ್ನು ಮಾಡಿರಿ ಅಂತೇಳಿ ಆಮೇಲೆ ಅದು ಒಂದು ವಿಶ್ವ ಪ್ರಸಿದ್ಧ ಒಂದು ಕ್ಷೇತ್ರ ಆಗ್ತತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ತರುವಾಯ ಅದೇ ರೀತಿಯಾಗಿ ಆ ತಾಯಿಯ ಒಂದು ಸಮಾಧಿಯನ್ನು ಅಲ್ಲಿಯೇ ಮಾಡ್ತಾರೆ. ಅಂದ್ರೆ ಅವರು ಹೇಳಿರ್ತಕ್ಕಂಥ ಮಂಡ್ಯಾಳ ಗ್ರಾಮದಲ್ಲಿನೇ ಮಾಡ್ತಾರೆ. ಮಾಡಿ ಆಮೇಲೆ 4 ದಿವಸಕ್ಕೆ ಒಂದು ದಿವಸ ಅನ್ನುವಂದು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಹೋದಾಗ ಅಲ್ಲಿ ಔದುಂಬರ ಒಂದು ಮರ ಬೆಳೆದಿರ್ತೈತಿ. ಅದನ್ನು ಕಂಡು ಮೂಕ ವಿಸ್ಮಿತರಾಗ್ತಾರೆ. ಹೀಗಿರುವಾಗ ಆ ಒಂದು ಸ್ಥಳಕ್ಕೆ ಇಂಚಲದ ಶ್ರೀ ಶಿವಾನಂದ ಭಾರತಿ ಶಿವಯೋಗಿಗಳು ಹಾಗೂ ಗರಗದ ಮಡಿವಾಳಪ್ಪನವರು ಹಲವಾರು ಪುಣ್ಯಾತ್ಮರು ಹೋಗಿ ದರ್ಶನವನ್ನು ಪಡೆದಿದ್ದಾರೆ. ಹಾಗೂ ಈ ಕ್ಷೇತ್ರ ಮುಂದೆ ದೊಡ್ಡ ಕ್ಷೇತ್ರವಾಗಿ ಬೆಳೀತೈತಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಆ ಕ್ಷೇತ್ರಕ್ಕೆ ನಿಜಕ್ಕೂ ಕೂಡ ಒಂದು ಹೆಸರು ಬರಬೇಕಾದರೆ ಅಲ್ಲಿ ಒಂದು ಮಂದಿರ ನಿರ್ಮಾಣ ಆಗಬೇಕು, ಪುಣ್ಯಕ್ಷೇತ್ರವಾಗಿ ಅದು ಜನಮಾನಸದಲ್ಲಿ ಉಳಿಬೇಕು ಅನ್ನುವಂಥ ಆಶಯ ನನ್ನದು. ಜೊತೆಗೆ ನನ್ನ ಸ್ನೇಹಿತರು ಮುರುಗೋಡದಲ್ಲಿರ್ತಕ್ಕಂಥ ವಿಜಯ ಸಾನಿಕೊಪ್ಪ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವರು ಕೂಡ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಅವರ ಮನೆತನವನ್ನು ಪರಿಚಯ ಮಾಡಿಸಿದ್ದಾರೆ. ಯಾಕಂದರೆ ನಿಜಕ್ಕೂ ಕೂಡ ಸಾನಿಕೊಪ್ಪ ಅವರ ಮನೆತನ ನಿಜಕ್ಕೂ ಕೂಡ ಶ್ರೇಷ್ಠ ಮನೆತನ, ಸಾಧು ಸಂತರ ಒಂದು ಮನೆತನ.
ಒಂದು ಸತ್ಸಂಗದ ಮನೆತನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು ಸಿದ್ಧಾರೂಢರ ಒಂದು ಮಹಾತ್ಮೆಯ ಪವಾಡದ ಕಥೆಯನ್ನು ನೀವೆಲ್ಲರೂ ಕೂಡ ಸದ್ಭಕ್ತರಿಗೆ ಎಲ್ಲರಿಗೂ ಕೂಡ ಮುಟ್ಟಿಸ್ರಿ ಅನ್ನುವಂಥ ಒಂದು ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.